ಉಚ್ಚಾಟನೆ ಬಳಿಕ ಯತ್ನಾಳ್ ಅವರ ನಡೆ ಬಗ್ಗೆ ಸಾಕಷ್ಟು ಕುತೂಹಲ ಇದೆ. ಭಿನ್ನರ ಸಭೆ ಯಾವಾಗ ನಡೆಯುತ್ತೆ ಅನ್ನೋ ಬಗ್ಗೆ ಕೂಡ ಇದೀಗ ಕುತೂಹಲ ಇರೋದು. ಸದ್ಯಕ್ಕೆ ಚಿಂಚೋಳಿಯಿಂದ ಹೈದರಾಬಾದ್ಗೆ ತೆರಳಿದ್ದಾರೆ ಯತ್ನಾಳ್. ಇವತ್ತು ಬೆಂಗಳೂರಿಗೆ ಬರುವ ಸಾಧ್ಯತೆ ಇದೆ. ಬೆಂಗಳೂರಿನಲ್ಲಿ ಭಿನ್ನರ ಜೊತೆಯಲ್ಲಿ ಸಭೆ ನಡೆಸುವ ನಿರೀಕ್ಷೆ ಇದೆ. ಉಚ್ಚಾಟನೆ ಬಳಿಕ ಇದೀಗ ಸೈಲೆಂಟ್ ಆಗಿ ತಮ್ಮ ದಾಳವನ್ನ ಉರುಳಿಸೋ ಪ್ರಯತ್ನವನ್ನ ಮಾಡ್ತಿದ್ದಾರೆ ಯತ್ನಾಳ್. ಯಾರನ್ನೂ ಭೇಟಿಯಾಗ್ತಾ ಇಲ್ಲ, ಯಾರ ಜೊತೆಯಲ್ಲೂ ಮಾತುಕತೆ ನಡೆಸ್ತಾ ಇಲ್ಲ. ಏಕಾಂಗಿಯಾಗಿ ಗೆಸ್ಟ್ ಹೌಸ್ನಲ್ಲೇ ಕಾಲ ಕಳೀತಿದ್ದಾರೆ ಯತ್ನಾಳ್. ಈಗ ಹೈದರಾಬಾದ್ನತ್ತ ಹೊರಟಿದ್ದಾರೆ. ನಂತರದಲ್ಲಿ ಬೆಂಗಳೂರಿಗೆ ಬರುವ ನಿರೀಕ್ಷೆ ಇದೆ. ಬೆಂಗಳೂರಿನಲ್ಲಿ ರೆಬಲ್ಸ್ ಟೀಮ್ ಮೀಟಿಂಗ್ ಆಯೋಜನೆ ಆಗುವ ಸಾಧ್ಯತೆ ಇದೆ. ತಮ್ಮ ಮುಂದಿನ ನಡೆ ಬಗ್ಗೆ ಈ ಸಭೆಯಲ್ಲೇ ಚರ್ಚೆ ನಡೆಸಿ ಮುಂದಿನ ತೀರ್ಮಾನ ಕೈಗೊಳ್ಳೋ ಸಾಧ್ಯತೆಗಳಿದೆ. ಸದ್ಯಕ್ಕೆ ಚಿಂಚೋಳಿಯ ಗೆಸ್ಟ್ ಹೌಸ್ನಲ್ಲೇ ಇದ್ರು ಯತ್ನಾಳ್. ಇದೀಗ ಹೈದರಾಬಾದ್ನತ್ತ ಹೊರಟಿದ್ದಾರೆ. ಗೆಸ್ಟ್ ಹೌಸ್ನಲ್ಲಿರೋ ಸಂದರ್ಭದಲ್ಲಿ ಯಾರನ್ನೂ ಭೇಟಿಯಾಗಿಲ್ಲ, ಯಾರ ಜೊತೆಯಲ್ಲೂ ಮಾತುಕತೆಯನ್ನ ನಡೆಸಿಲ್ಲ. ಬೆಂಗಳೂರಿಗೆ ಬಂದ ನಂತರವೇ ಮುಂದಿನ ನಡೆ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ತೀರ್ಮಾನ ಕೈಗೊಳ್ಳೋ ಸಾಧ್ಯತೆ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ ಚಂದ್ರಶೇಖರ್. ಉಚ್ಚಾಟನೆ ಆಜ್ಞೆ ಬಂದ ನಂತರದಲ್ಲಿ ಮೌನ ಶರಣಾಗಿದ್ದಾರೆ ಯತ್ನಾಳ್. ಮುಂದಿನ ನಡೆ ಏನು ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲ. ರೆಬಲ್ಸ್ ಟೀಮ್ ಮೀಟಿಂಗ್ ಯಾವಾಗ ಆಗತ್ತೆ, ಯಾರೆಲ್ಲ ಭಾಗಿಯಾಗ್ತಾರೆ, ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ತಮ್ಗೆ ಈ ಬಗ್ಗೆ? ಸ್ಮಿತಾ, ಈಗಾಗಲೇ ಯತ್ನಾಳ್ ಅವರ ಉಚ್ಚಾಟನೆ ಏನಾಗಿದೆ, ಉಚ್ಚಾಟನೆಯನ್ನ ವಾಪಸ್ ಪಡೆಯೋದು ಹೇಗೆ, ಹೈಕಮಾಂಡ್ ಮನವೊಲಿಸುವಂತದ್ದು ಹೇಗೆ ಕೊಳ್ಳಿಕ್ಕೆ ಇವತ್ತು ಯತ್ನಾಳ್ ಮತ್ತು ಯತ್ನಾಳ್ ಅವರ ಆಪ್ತ ಬಣ ಎಲ್ಲರೂ ಕೂಡ ಇವತ್ತು ಸಭೆಯನ್ನ ಸೇರ್ತಾ ಇರ್ತಕ್ಕಂಥದ್ದು. ಗೌಪ್ಯ ಸ್ಥಳದಲ್ಲಿ ಈ ಸಭೆಯನ್ನ ಸೇರ್ತಾ ಇರ್ತಕ್ಕಂಥದ್ದು. ಪ್ರತಿ ಬಾರಿ ಕೂಡ ಬೆಂಗಳೂರಿನ ಸದಾಶಿವನಗರದಲ್ಲಿರ್ತಕ್ಕಂಥ ಕುಮಾರ್ ಬಂಗಾರಪ್ಪ ಅವರ ನಿವಾಸದಲ್ಲಿ ಸಭೆಯನ್ನ ಸೇರ್ಲಾಗ್ತಾ ಇತ್ತು. ಆದ್ರೆ ಇವತ್ತು ಫಾರ್ ಚೇಂಜ್ ಸ್ಥಳವನ್ನ ಬದಲಾವಣೆ ಮಾಡಿರಲಾಗಿದೆ, ಗೌಪ್ಯವಾಗಿರಿಸಿರ್ತಕ್ಕಂಥದ್ದು. ಕಾರಣ ಇಷ್ಟೇ, ಯಾರಿಗೂ ಕೂಡ ಯಾರೆಲ್ಲ ಅಂದ್ರೆ ಯತ್ನಾಳ್ ಬಣವನ್ನ ಹೊರತುಪಡಿಸಿ ಯಾರೆಲ್ಲ ಬರುವ ಸಾಧ್ಯತೆ ಇದೆ, ಅದರ ಜೊತೆಯಲ್ಲಿ ಒಂದು ವೇಳೆ ಈ ರೀತಿಯಾದಂತಹ ಸಭೆ ನಡೀತಾ ಇದೆ ಅಂತಂದ್ರೆ ಮತ್ತೆ ಹೈಕಮಾಂಡ್ಗೆ ದೂರ ಹೋಗುವಂತ ಸಾಧ್ಯತೆ ಇದೆ. ಹೀಗಾಗಿ ಈ ರೀತಿಯಾದಂತಹ ಸಭೆ ನಡೆದೇ ಇಲ್ಲ ಅನ್ನುವಂತ ರೀತಿಯಲ್ಲಿ ಸಭೆಯನ್ನ ಮಾಡಲಾಗ್ತಾ ಇರ್ತಕ್ಕಂಥದ್ದು ಮೊದಲನೇದಾಗಿ ಸ್ಪಷ್ಟವಾಗಿ ಇರ್ತಕ್ಕಂಥದ್ದು. ಸೊ ಹೀಗಾಗಿ ಯಾವ ರೀತಿ ಹೈಕಮಾಂಡ್ಗೆ ಯತ್ನಾಳ್ ಅವರ ಉಚ್ಚಾಟನೆಯನ್ನ ವಾಪಸ್ ತೆಗೆದುಕೊಳ್ಬಹುದು, ಏನೆಲ್ಲ ಮನವಿಯನ್ನ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ಸಭೆಯನ್ನ ಸೇರ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಬಹುತೇಕ ನಾಯಕರು ಬೆಂಗಳೂರಿಗೆ ಬಂದಿರತಕ್ಕಂಥದ್ದು. ಸೊ ಯತ್ನಾಳ್ ಅವರು ಕೂಡ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಕಾರಣ ಐತೆ, ಯಾವುದೇ ರೀತಿಯಾದಂತಹ ಯತ್ನಾಳ್ ಅವರು ಉಚ್ಚಾಟನೆ ಬಳಿಕ ಯಾರ ಜೊತೆಯಲ್ಲೂ ಅದರಲ್ಲೂ ಬಿಜೆಪಿ ನಾಯಕರ ಜೊತೆ ಕಾಣಿಸ್ಕೋಬಾರದು ಅನ್ನುವಂತ ರೀತಿಯಲ್ಲಿ ಈ ಒಂದು ಸಭೆಯನ್ನ ನಡೆಸ್ತಾ ಇರ್ತಕ್ಕಂಥದ್ದು. ಸೊ ಈ ಮೂಲಕ ಸಭೆಯ ನಡೆಸಿ ಆನಂತರ ಹೈಕಮಾಂಡ್ಗೆ ಮನವಿಯನ್ನ ಸಲ್ಲಿಸುವಂತದ್ದು. ಯಾಕಂದ್ರೆ ಈಗಾಗಲೇ ಬಹುತೇಕ ರಾಷ್ಟ್ರೀಯ ಅಧ್ಯಕ್ಷರ ಬದಲಾವಣೆ ಕೂಡ ಕಾಲ ಸನ್ನಿಹಿತವಾಗಿರ್ತಕ್ಕಂಥದ್ದು. ರಾಷ್ಟ್ರೀಯ ಅಧ್ಯಕ್ಷರ ಬದಲಾವಣೆ ಆದ್ರೆ ಇಡೀ ಎಂಟೈರ್ ಟೀಮ್ ಕೂಡ ಬದಲಾವಣೆ ಆಗುತ್ತೆ. ಆ ಬದಲಾವಣೆ ಆದಂತ ಸಂದರ್ಭದಲ್ಲಿ ಈ ಒಂದು ಹೊಸ ಮನವಿಯನ್ನ ಯತ್ನಾಳ್ ಅವರು ಮುಂದಿಡುವಂತಹ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಏನೆಲ್ಲ ಮಾಡಬಹುದು, ಹೈಕಮಾಂಡ್ ನ ಗಮನವನ್ನು ಯಾವ ರೀತಿ ಸೆಳೆಯಬಹುದು ಮತ್ತು ಏನೆಲ್ಲ ಪ್ಲಾನ್ ಅನ್ನು ಮಾಡಬೇಕು ಅನ್ನೋದನ್ನ ಇವತ್ತಿನ ಸಭೆಯಲ್ಲಿ ನಿರ್ಧಾರವನ್ನು ಮಾಡಲಿದ್ದಾರೆ. ಸ್ಮಿತಾ, ಧನ್ಯವಾದ ಚಂದ್ರಶೇಖರ್ ಮಾಹಿತಿಗಾಗಿ. ಉಚ್ಚಾಟನೆ ಬಳಿಕ ಯತ್ನಾಳ್ ಅವರ ನಡೆ ಬಗ್ಗೆ ಸಾಕಷ್ಟು ಕುತೂಹಲ ಇದೆ. ಭಿನ್ನರ ಸಭೆ ಯಾವಾಗ ನಡೆಯುತ್ತೆ ಅನ್ನೋ ಬಗ್ಗೆ ಕೂಡ ಇದೀಗ ಕುತೂಹಲ ಇರೋದು. ಸದ್ಯಕ್ಕೆ ಚಿಂಚೋಳಿಯಿಂದ ಹೈದರಾಬಾದ್ಗೆ ತೆರಳಿದ್ದಾರೆ ಯತ್ನಾಳ್. ಇವತ್ತು ಬೆಂಗಳೂರಿಗೆ ಬರುವ ಸಾಧ್ಯತೆ ಇದೆ. ಬೆಂಗಳೂರಿನಲ್ಲಿ ಭಿನ್ನರ ಜೊತೆಯಲ್ಲಿ ಸಭೆ ನಡೆಸುವ ನಿರೀಕ್ಷೆ ಇದೆ. ಉಚ್ಚಾಟನೆ ಬಳಿಕ ಇದೀಗ ಸೈಲೆಂಟ್ ಆಗಿ ತಮ್ಮ ದಾಳವನ್ನ ಉರುಳಿಸೋ ಪ್ರಯತ್ನವನ್ನ ಮಾಡ್ತಿದ್ದಾರೆ ಯತ್ನಾಳ್. ಯಾರನ್ನೂ ಭೇಟಿಯಾಗ್ತಾ ಇಲ್ಲ, ಯಾರ ಜೊತೆಯಲ್ಲೂ ಮಾತುಕತೆ ನಡೆಸ್ತಾ ಇಲ್ಲ. ಏಕಾಂಗಿಯಾಗಿ ಗೆಸ್ಟ್ ಹೌಸ್ನಲ್ಲೇ ಕಾಲ ಕಳೀತಿದ್ದಾರೆ ಯತ್ನಾಳ್. ಈಗ ಹೈದರಾಬಾದ್ನತ್ತ ಹೊರಟಿದ್ದಾರೆ. ನಂತರದಲ್ಲಿ ಬೆಂಗಳೂರಿಗೆ ಬರುವ ನಿರೀಕ್ಷೆ ಇದೆ. ಬೆಂಗಳೂರಿನಲ್ಲಿ ರೆಬಲ್ಸ್ ಟೀಮ್ ಮೀಟಿಂಗ್ ಆಯೋಜನೆ ಆಗುವ ಸಾಧ್ಯತೆ ಇದೆ. ತಮ್ಮ ಮುಂದಿನ ನಡೆ ಬಗ್ಗೆ ಈ ಸಭೆಯಲ್ಲೇ ಚರ್ಚೆ ನಡೆಸಿ ಮುಂದಿನ ತೀರ್ಮಾನ ಕೈಗೊಳ್ಳೋ ಸಾಧ್ಯತೆಗಳಿದೆ. ಸದ್ಯಕ್ಕೆ ಚಿಂಚೋಳಿಯ ಗೆಸ್ಟ್ ಹೌಸ್ನಲ್ಲೇ ಇದ್ರು ಯತ್ನಾಳ್. ಇದೀಗ ಹೈದರಾಬಾದ್ನತ್ತ ಹೊರಟಿದ್ದಾರೆ. ಗೆಸ್ಟ್ ಹೌಸ್ನಲ್ಲಿರೋ ಸಂದರ್ಭದಲ್ಲಿ ಯಾರನ್ನೂ ಭೇಟಿಯಾಗಿಲ್ಲ, ಯಾರ ಜೊತೆಯಲ್ಲೂ ಮಾತುಕತೆಯನ್ನ ನಡೆಸಿಲ್ಲ. ಬೆಂಗಳೂರಿಗೆ ಬಂದ ನಂತರವೇ ಮುಂದಿನ ನಡೆ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ತೀರ್ಮಾನ ಕೈಗೊಳ್ಳೋ ಸಾಧ್ಯತೆ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ ಚಂದ್ರಶೇಖರ್. ಉಚ್ಚಾಟನೆ ಆಜ್ಞೆ ಬಂದ ನಂತರದಲ್ಲಿ ಮೌನ ಶರಣಾಗಿದ್ದಾರೆ ಯತ್ನಾಳ್. ಮುಂದಿನ ನಡೆ ಏನು ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲ. ರೆಬಲ್ಸ್ ಟೀಮ್ ಮೀಟಿಂಗ್ ಯಾವಾಗ ಆಗತ್ತೆ, ಯಾರೆಲ್ಲ ಭಾಗಿಯಾಗ್ತಾರೆ, ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ತಮ್ಗೆ ಈ ಬಗ್ಗೆ?
ಸ್ಮಿತಾ, ಈಗಾಗಲೇ ಯತ್ನಾಳ್ ಅವರ ಉಚ್ಚಾಟನೆ ಏನಾಗಿದೆ, ಉಚ್ಚಾಟನೆಯನ್ನ ವಾಪಸ್ ಪಡೆಯೋದು ಹೇಗೆ, ಹೈಕಮಾಂಡ್ ಮನವೊಲಿಸುವಂತದ್ದು ಹೇಗೆ ಕೊಳ್ಳಿಕ್ಕೆ ಇವತ್ತು ಯತ್ನಾಳ್ ಮತ್ತು ಯತ್ನಾಳ್ ಅವರ ಆಪ್ತ ಬಣ ಎಲ್ಲರೂ ಕೂಡ ಇವತ್ತು ಸಭೆಯನ್ನ ಸೇರ್ತಾ ಇರ್ತಕ್ಕಂಥದ್ದು. ಗೌಪ್ಯ ಸ್ಥಳದಲ್ಲಿ ಈ ಸಭೆಯನ್ನ ಸೇರ್ತಾ ಇರ್ತಕ್ಕಂಥದ್ದು. ಪ್ರತಿ ಬಾರಿ ಕೂಡ ಬೆಂಗಳೂರಿನ ಸದಾಶಿವನಗರದಲ್ಲಿರ್ತಕ್ಕಂಥ ಕುಮಾರ್ ಬಂಗಾರಪ್ಪ ಅವರ ನಿವಾಸದಲ್ಲಿ ಸಭೆಯನ್ನ ಸೇರ್ಲಾಗ್ತಾ ಇತ್ತು. ಆದ್ರೆ ಇವತ್ತು ಫಾರ್ ದ ಚೇಂಜ್ ಸ್ಥಳವನ್ನ ಬದಲಾವಣೆ ಮಾಡಿರಲಾಗಿದೆ, ಗೌಪ್ಯವಾಗಿರಿಸಿರ್ತಕ್ಕಂಥದ್ದು. ಕಾರಣ ಇಷ್ಟೇ, ಯಾರಿಗೂ ಕೂಡ ಯಾರೆಲ್ಲ ಅಂದ್ರೆ ಯತ್ನಾಳ್ ಬಣವನ್ನ ಹೊರತುಪಡಿಸಿ ಯಾರೆಲ್ಲ ಬರುವ ಸಾಧ್ಯತೆ ಇದೆ, ಅದರ ಜೊತೆಯಲ್ಲಿ ಒಂದು ವೇಳೆ ಈ ರೀತಿಯಾದಂತಹ ಸಭೆ ನಡೀತಾ ಇದೆ ಅಂತಂದ್ರೆ ಮತ್ತೆ ಹೈಕಮಾಂಡ್ಗೆ ದೂರ ಹೋಗುವಂತ ಸಾಧ್ಯತೆ ಇದೆ. ಹೀಗಾಗಿ ಈ ರೀತಿಯಾದಂತಹ ಸಭೆ ನಡೆದೇ ಇಲ್ಲ ಅನ್ನುವಂತ ರೀತಿಯಲ್ಲಿ ಸಭೆಯನ್ನ ಮಾಡಲಾಗ್ತಾ ಇರ್ತಕ್ಕಂಥದ್ದು ಮೊದಲನೇದಾಗಿ ಸ್ಪಷ್ಟವಾಗಿ ಇರ್ತಕ್ಕಂಥದ್ದು. ಸೊ ಹೀಗಾಗಿ ಯಾವ ರೀತಿ ಹೈಕಮಾಂಡ್ಗೆ ಯತ್ನಾಳ್ ಅವರ ಉಚ್ಚಾಟನೆಯನ್ನ ವಾಪಸ್ ತೆಗೆದುಕೊಳ್ಬಹುದು, ಏನೆಲ್ಲ ಮನವಿಯನ್ನ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ಸಭೆಯನ್ನ ಸೇರ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಬಹುತೇಕ ನಾಯಕರು ಬೆಂಗಳೂರಿಗೆ ಬಂದಿರತಕ್ಕಂಥದ್ದು. ಸೊ ಯತ್ನಾಳ್ ಅವರು ಕೂಡ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಕಾರಣ ಇಷ್ಟೇ, ಯಾವುದೇ ರೀತಿಯಾದಂತಹ ಯತ್ನಾಳ್ ಅವರು ಉಚ್ಚಾಟನೆ ಬಳಿಕ ಯಾರ ಜೊತೆಯಲ್ಲೂ, ಅದರಲ್ಲೂ ಬಿಜೆಪಿ ನಾಯಕರ ಜೊತೆ ಕಾಣಿಸ್ಕೋಬಾರದು ಅನ್ನುವಂತ ರೀತಿಯಲ್ಲಿ ಈ ಒಂದು ಸಭೆಯನ್ನ ನಡೆಸ್ತಾ ಇರ್ತಕ್ಕಂಥದ್ದು. ಸೊ ಈ ಮೂಲಕ ಸಭೆಯ ನಡೆಸಿ ಆನಂತರ ಹೈಕಮಾಂಡ್ಗೆ ಮನವಿಯನ್ನ ಸಲ್ಲಿಸುವಂತದ್ದು. ಯಾಕಂದ್ರೆ ಈಗಾಗಲೇ ಬಹುತೇಕ ರಾಷ್ಟ್ರೀಯ ಅಧ್ಯಕ್ಷರ ಬದಲಾವಣೆ ಕೂಡ ಕಾಲ ಸನ್ನಿಹಿತವಾಗಿರ್ತಕ್ಕಂಥದ್ದು. ರಾಷ್ಟ್ರೀಯ ಅಧ್ಯಕ್ಷರ ಬದಲಾವಣೆ ಆದ್ರೆ ಇಡೀ ಎಂಟೈರ್ ಟೀಮ್ ಕೂಡ ಬದಲಾವಣೆ ಆಗುತ್ತೆ. ಆ ಬದಲಾವಣೆ ಆದಂತ ಸಂದರ್ಭದಲ್ಲಿ ಈ ಒಂದು ಹೊಸ ಮನವಿಯನ್ನ ಯತ್ನಾಳ್ ಅವರು ಮುಂದಿಡುವಂತಹ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಏನೆಲ್ಲ ಮಾಡಬಹುದು, ಹೈಕಮಾಂಡ್ನ ಗಮನವನ್ನು ಯಾವ ರೀತಿ ಸೆಳೆಯಬಹುದು ಮತ್ತು ಏನೆಲ್ಲ ಪ್ಲಾನ್ ಅನ್ನು ಮಾಡಬೇಕು ಅನ್ನೋದನ್ನ ಇವತ್ತಿನ ಸಭೆಯಲ್ಲಿ ನಿರ್ಧಾರವನ್ನು ಮಾಡಲಿದ್ದಾರೆ. ಸ್ಮಿತಾ, ಧನ್ಯವಾದ ಚಂದ್ರಶೇಖರ್ ಮಾಹಿತಿಗಾಗಿ. ಉಚ್ಚಾಟನೆ ಬಳಿಕ ಯತ್ನಾಳ್ ಅವರ ನಡೆ ಬಗ್ಗೆ ಸಾಕಷ್ಟು ಕುತೂಹಲ ಇದೆ. ಭಿನ್ನರ ಸಭೆ ಯಾವಾಗ ನಡೆಯುತ್ತೆ ಅನ್ನೋ ಬಗ್ಗೆ ಕೂಡ ಇದೀಗ ಕುತೂಹಲ ಇರೋದು. ಸದ್ಯಕ್ಕೆ ಚಿಂಚೋಳಿಯಿಂದ ಹೈದರಾಬಾದ್ಗೆ ತೆರಳಿದ್ದಾರೆ ಯತ್ನಾಳ್. ಇವತ್ತು ಬೆಂಗಳೂರಿಗೆ ಬರುವ ಸಾಧ್ಯತೆ ಇದೆ. ಬೆಂಗಳೂರಿನಲ್ಲಿ ಭಿನ್ನರ ಜೊತೆಯಲ್ಲಿ ಸಭೆ ನಡೆಸುವ ನಿರೀಕ್ಷೆ ಇದೆ. ಉಚ್ಚಾಟನೆ ಬಳಿಕ ಇದೀಗ ಸೈಲೆಂಟ್ ಆಗಿ ತಮ್ಮ ದಾಳವನ್ನ ಉರುಳಿಸುವ ಪ್ರಯತ್ನವನ್ನ ಮಾಡ್ತಿದ್ದಾರೆ ಯತ್ನಾಳ್. ಯಾರನ್ನೂ ಭೇಟಿಯಾಗ್ತಾ ಇಲ್ಲ, ಯಾರ ಜೊತೆಯಲ್ಲೂ ಮಾತುಕತೆ ನಡೆಸ್ತಾ ಇಲ್ಲ. ಏಕಾಂಗಿಯಾಗಿ ಗೆಸ್ಟ್ ಹೌಸ್ನಲ್ಲೇ ಕಾಲ ಕಳೀತಿದ್ದಾರೆ ಯತ್ನಾಳ್. ಈಗ ಹೈದರಾಬಾದ್ನತ್ತ ಹೊರಟಿದ್ದಾರೆ. ನಂತರದಲ್ಲಿ ಬೆಂಗಳೂರಿಗೆ ಬರುವ ನಿರೀಕ್ಷೆ ಇದೆ. ಬೆಂಗಳೂರಿನಲ್ಲಿ ರೆಬಲ್ಸ್ ಟೀಮ್ ಮೀಟಿಂಗ್ ಆಯೋಜನೆ ಆಗೋ ಸಾಧ್ಯತೆ ಇದೆ. ತಮ್ಮ ಮುಂದಿನ ನಡೆ ಬಗ್ಗೆ ಈ ಸಭೆಯಲ್ಲೇ ಚರ್ಚೆ ನಡೆಸಿ ಮುಂದಿನ ತೀರ್ಮಾನ ಕೈಗೊಳ್ಳೋ ಸಾಧ್ಯತೆಗಳಿದೆ. ಸದ್ಯಕ್ಕೆ ಚಿಂಚೋಳಿಯ ಗೆಸ್ಟ್ ಹೌಸ್ನಲ್ಲೇ ಇದ್ರು ಯತ್ನಾಳ್. ಇದೀಗ ಹೈದರಾಬಾದ್ನತ್ತ ಹೊರಟಿದ್ದಾರೆ. ಗೆಸ್ಟ್ ಹೌಸ್ನಲ್ಲಿರೋ ಸಂದರ್ಭದಲ್ಲಿ ಯಾರನ್ನೂ ಭೇಟಿಯಾಗಿಲ್ಲ, ಯಾರ ಜೊತೆಯಲ್ಲೂ ಮಾತುಕತೆಯನ್ನ ನಡೆಸಿಲ್ಲ. ಬೆಂಗಳೂರಿಗೆ ಬಂದ ನಂತರವೇ ಮುಂದಿನ ನಡೆ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ತೀರ್ಮಾನ ಕೈಗೊಳ್ಳೋ ಸಾಧ್ಯತೆ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ ಚಂದ್ರಶೇಖರ್. ಉಚ್ಚಾಟನೆ ಆಜ್ಞೆ ಬಂದ ನಂತರದಲ್ಲಿ ಮೌನಕ್ಷರಣಾಗಿದ್ದಾರೆ ಯತ್ನಾಳ್. ಮುಂದಿನ ನಡೆ ಏನು ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲ. ರೆಬಲ್ಸ್ ಟೀಮ್ ಮೀಟಿಂಗ್ ಯಾವಾಗ ಆಗುತ್ತೆ, ಯಾರೆಲ್ಲ ಭಾಗಿಯಾಗ್ತಾರೆ, ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ತಮಗೆ ಬಗ್ಗೆ? ಸ್ಮಿತಾ, ಈಗಾಗಲೇ ಯತ್ನಾಳ್ ಅವರ ಉಚ್ಚಾಟನೆ ಏನಾಗಿದೆ, ಉಚ್ಚಾಟನೆಯನ್ನ ವಾಪಸ್ ಪಡೆಯೋದು ಹೇಗೆ, ಹೈಕಮಾಂಡ್ ಮನವೊಲಿಸುವಂತದ್ದು ಹೇಗೆ ಕೊಳ್ಳಿಕ್ಕೆ ಇವತ್ತು ಯತ್ನಾಳ್ ಮತ್ತು ಯತ್ನಾಳ್ ಅವರ ಆಪ್ತ ಬಣ ಎಲ್ಲರೂ ಕೂಡ ಇವತ್ತು ಸಭೆಯನ್ನ ಸೇರ್ತಾ ಇರ್ತಕ್ಕಂಥದ್ದು. ಗೌಪ್ಯ ಸ್ಥಳದಲ್ಲಿ ಈ ಸಭೆಯನ್ನ ಸೇರ್ತಾ ಇರ್ತಕ್ಕಂಥದ್ದು. ಪ್ರತಿ ಬಾರಿ ಕೂಡ ಬೆಂಗಳೂರಿನ ಸದಾಶಿವನಗರದಲ್ಲಿರ್ತಕ್ಕಂಥ